ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಯಾಕೋ ನಿಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಮೇಡಮ್. ನನಗೂ ಹಾಗೆ ಅನ್ನಿಸ್ತಾ ಇದೆ ಸುಬ್ಬು. ಇಷ್ಟು ದಿನ ಹೀಗೆಲ್ಲ ಅನಿಸ್ಲಿಲ್ಲ, ಆದರೆ ಈಗ ನಿನ್ನ ಹತ್ರನೇ ಇರಬೇಕು ಅನ್ನಿಸ್ತಾ ಇದೆ. ನನಗೆ ಮಾವ ಹೇಳ್ತಿರೋದ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗೂ ಒಂದೊಂದ್ಸಲ ಹಾಗೆ ಅನಿಸುತ್ತೆ. ಅಲ್ಲ, ನಾವಿಬ್ಬರು ಒಂದಾದರೆ ಮನೆಯವ್ರಿಗೆ ಯಾಕೆ ತೊಂದರೆ ಆಗುತ್ತೆ? ಅಪ್ಪ ಪಂಚಾಂಗ ಓದಿ ಜಾತಕ ನೋಡಿ ಅವಾಗೆಲ್ಲ ಹೇಳ್ತಾ ಇದ್ರು, ನಾವಿಬ್ಬರು ಆದಷ್ಟು ಬೇಗ ಒಂದಾಗ್ತೀವಿ, ಆದಷ್ಟು ಬೇಗ ಸೇರ್ಬೋದು ಅಂತ. ಆದರೆ ಈ ಮಾವ ಇದ್ದಕ್ಕಿದ್ದ ಹಾಗೆ ಧೂಮಕೇತು, ರಾಹುಕೇತು, ನಾಸ, ಅದು ಇದು ಅಂತೆಲ್ಲ ಹೇಳಿ ನಮ್ಮ ಸಂತೋಷನೇ ಹಾಳು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು ಸುಬ್ಬು, ಅತ್ತೆ ಮಾವ ನಂಬ್ತಿದ್ದಾರಲ್ಲ, ಅವ್ರ ನಂಬಿಕೆಗೆ ನಮ್ಮಿಂದ ತೊಂದರೆ ಆಗಬಾರ್ದು. 3 ತಿಂಗಳಲ್ವಾ, 3 ತಿಂಗಳವರೆಗೂ ಇದೇ ಥರ ನಮ್ಮ ಪಾಡಿಗೆ ಕದ್ದು ಮುಚ್ಚಿ ನಾವು ಪ್ರೀತಿಯಿಂದ ಇದ್ಬಿಡೋಣ. ಕದ್ದು ಮುಚ್ಚಿ ಪ್ರೀತಿ ಮಾಡೋದ್ರಲ್ಲಿ ಒಂಥರ ಖುಷಿ ಅಲ್ವಾ? ಸದ್ಯಕ್ಕೆ ನಾನೇ ನಿಮ್ಮ ವಾಚ್ ವುಮೆನ್. ನೀವಿಬ್ರು ತುಂಬಾ ಮಾತಾಡ್ತಿದ್ರಿ. ಮುತ್ತಿನ ಮತ್ತೆ ಗಮ್ಮತ್ತು ಅಳತೆ ಬೇರಿದ್ದಾರೆ ಆಪತ್ತು. ಸದ್ಯಕ್ಕೆ ನಿಮ್ಮಿಬ್ರಿಗೆ ಏನ್ ಬೇಕಿತ್ತು? ನೀರು ಬೇಕಿತ್ತು. ನೀರ್ ಬೇಕಿತ್ತು. ಬರದ್ರೆ ನೀವು ಕಾರ್ತಿಕೇಯನಿಗೆ ನೀರ್ ಕೊಡ್ಸಿದ್ರ? ನನಗೂ ನೀರ್ ಬೇಕಾಗಿತ್ತು. ಅವ್ರು ನೀರ್ ಕುಡಿದ್ರು, ನಾನು ನೀರ್ ಕುಡಿದೆ. ಈಗ ನಾವಿಬ್ರು ಹೋಗಿ ಮಲ್ಕೊಂಡ್ಬಿಡ್ತೀವಿ. ನಿಮ್ಮಿಬ್ರಿಗೆ ನೀರ್ ಕುಡ್ಸಕ್ಕೆ ಅಂತಾನೆ ನಾನಿರೋದು. ನೀವಿಬ್ರು ಇಲ್ಲಿ ನೀರು ಕುಡಿಯಕ್ ಬಂದಿಲ್ಲ, ಯಾಕೆ ಬಂದಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಬೇಕಾಗಿದ್ದು ಬೇರೆ ನೀರು. ಅಯ್ಯ, ನಿಮ್ಮ ವಯಸ್ಸಲ್ಲಿ ನಾನು ಅದೆಷ್ಟು ಆಟಗಳನ್ನು ಆಡಿಲ್ಲ ಶಿವನೇ. ಈ ಕಾಂತಮ್ಮ ಅನ್ನೋ ಮುಳ್ಳು ಬೇಲಿ ಶ್ರಾವಣಿ ಅನ್ನೋ ಹೂವಿನ ಸುತ್ತ ಸುತ್ತಕೊಂಡಿರ್ಬೇಕಾದ್ರೆ ಈ ಕಾರ್ತಿಕೇಯ ಅನ್ನುವ ದುಂಬಿ ಆ ಹೂವಿನ ಹತ್ರ ಬರೋದಕ್ಕೆ ಬಿಡದೇ ಇಲ್ಲ ನಾನು. ಈ ಟಾರ್ಚರ್ ಇಟ್ಕೊಂಡು ಟಾರ್ಚರ್ ಕೊಡೋ ಕಾಂತಮ್ಮನ್ನ ನೀವಿಬ್ರು ಸಹಿಸ್ಕೊಳ್ಳಿಯಪ್ಪ. ನೀವು ಕೂಡ ಅಮ್ಮ, ನಾನು ಯಜಮಾನ್ರ ಮನೆಗೆ ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಬಿಟ್ ಬಾ. ಹಾ, ಬೆಕ್ಕು ಯಜಮಾನ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದೆ. ಬೆಕ್ಕಿಗೆ ಏನು ಬೇಕೋ ಅದು ಅಡುಗೆ ಮನೆಯಲ್ಲೇ ಇದೆ. ಅದಕ್ಕೆ ಬೆಕ್ಕು ಅಡುಗೆ ಮನೆಗೆ ಬಂದಿದೆ. ಬೆಕ್ಕಿಗೆ ಏನು ಬೇಕು ಅದೆಲ್ಲ ಹೇಳೋಕ್ಕಾಗಲ್ಲ. ಬೆಕ್ಕಿಗೆ ಏನು ಬೇಕೋ ಅದೇ ತಗೊಳುತ್ತೆ. ಹೇಳಿದ್ನಲ್ಲೇ ನೀನೇ ತಗೋ ಅಂತ ಹೇಳ್ಬಿಟ್ಟು. ಸುಬ್ರಹ್ಮಣ್ಯ, ಏನ್ ನೀನ್ ಇಲ್ಲಿ? ಅದು ಊಟಕ್ಕೆ ಮನೆಗೆ ಬರಲ್ಲ, ಯಜಮಾನ್ರ ಮನೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಸರಿ ಸರಿ, ಹೋಗ್ಬಿಟ್ ಬಾ. ನಾನು ಸಂಘದ್ದೇನೋ ಮಾತಾಡ್ತಾ ಇದ್ದೀನಿ, ಆಮೇಲೆ ನೀನು ಮಾತಾಡ್ತೀನಿ. ಪರವಾಗಿಲ್ಲ ಕಣೆ, ನೀನು ತಗೋ. ನಾನೇ ಹೇಳ್ತಾ ಇದ್ದೀನಲ್ಲ, ಬರೋ ತಿಂಗಳು ನಾ ತಗೋತೀನಿ. ಸರಿ.
ಹಾಂ ಸುಮ್ಮನೆ ಇದು ಸುಬ್ಬು ಯಾರಾದರೂ ಬಂದರೆ ಯಾರೂ ಬರಲ್ಲ. ಈಗ ಅಮ್ಮ ಹೋಗೈತಲ್ಲ, ಇನ್ನು ಯಾರೂ ಬರಲ್ಲ. ಇದು ಯಾವ ಭೋಜನವಿದು ವಿಚಿತ್ರ ಭಕ್ಷ್ಯಗಳನ್ನು ಯಾವ ಒಟ್ಟು ಹಸಿ ಆಗತೈತಿ. ಊಟಕ್ಕೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ವಿಸಾಲು ಏನು ಇಕ್ಕದೇ ಇಲ್ಲ, ಎಲ್ಲ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಜಪಾನೋ ತಪಾನೋ ಈ ಹದ್ದಿನ ಕಣ್ ತಪ್ಸಿ ನೀವಿಬ್ರು ಮುದ್ದು ಮಾಡಕ್ಕಾಗಲ್ಲ. ನನಗೆ ತಿವಿತೇನೆ, ಬಾನೆ ನೋಡ್ಕೊತೀನಿ. ಅಯ್ಯೋ ಶ್ರಾವಣಿಯಮ್ಮ, ಕಾಂತಮ್ಮನ ವಿಷಯ ನಿಮಗೆ ಗೊತ್ತಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರ? ಅಡುಗೆ ಮಾಡೋಣ ಬನ್ನಿ. ಸುಬ್ಬು, ಈಗ ಹೇಗಿದೆಯಾ? ನಿನ್ನೆ ಶ್ರಾವಣಿ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ಪರವಾಗಿಲ್ಲ ಮೇಡಮ್, ಈಗ ಆರಾಮಾಗಿದ್ದೀನಿ. ತಗೋ ಕಾಫಿ ತಗೋ. ಅಯ್ಯೋ, ನೀವು ಯಾಕೆ ಇದನ್ನೆಲ್ಲ ತರಕ್ಕೆ ಹೋದ್ರಿ? ಏನು ಸುಬ್ಬು, ಏನು ಹೇಳ್ತಿದ್ಯಾ ನೀನು? ನೀನೀಗ ನಮ್ಮನೆ ಅಳಿಯ. ಮನೆ ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ. ತಗೋ ಕಾಫಿ ತಗೋ, ಅಷ್ಟ್ರಲ್ಲಿ ಬಾಬಾ ಬರ್ತಾರೆ. ಏನು ಅಳಿಯನೋ ಏನೋ, ಮದುವೆ ಆಗಿದೆ ಅನ್ನೋದು ಬಿಟ್ಟರೆ ಮುಂದಕ್ಕೆ ಏನೂ ನಡೀತಾ ಇಲ್ಲ. ಕಣ್ಣ ಹೆಂಡತಿ ಸೇರೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಓ ಸುಬ್ಬು, ಏನು ಗೊಣಗ್ತಾ ಇದೆಯಾ?